ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇಲ್ಲೊಂದು ಬ್ಲೌಸ್ ಪೈಪಿಂಗ್ ಹಾಕೋದು ಹೇಗೆ, ಐರನ್ ಮಾಡೋದು ಹೇಗೆ, ಒಂದೇ ದಿನಕ್ಕೆ ಎಲ್ಲನೂ ಇಷ್ಟು ಕೆಲಸನ ಮಾಡೋಕ್ಕೆ ಆಗುತ್ತಾ, ಸಾಧ್ಯನಾ ಅಂತ ನೋಡೋಣ. ನೋಡಿ, ನಾನಿಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ಪೈಪಿಂಗ್ ಹೇಗೆ ಹಾಕೊಳ್ಳೋದು ಈಜಿನ. ಪೈಪಿಂಗ್ ಎಲ್ಲರೂ ಬಟ್ಟೆ ಹೊಲಿಯೋರಿಗೆ ಪೈಪಿಂಗ್ ಹಾಕೋದೇ ಕಷ್ಟ. ಪೈಪಿಂಗ್ ನೀಟಾಗಿ ಬರಲ್ಲ, ಫಿನಿಸಿಂಗ್ ಎಲ್ಲ ಕರೆಕ್ಟಾಗಿ ಬಂದರೂ ಪೈಪಿಂಗ್ ಹಾಕೋದೇ ತುಂಬ ಒಂದು ದೊಡ್ಡ ಕೆಲಸನೇ. ಎಲ್ಲ ಬ್ಲೌಸು ಹೊಲಿಯೋದೇ ಅಷ್ಟೇ ಕಷ್ಟ ಏನು ಅನಿಸಲ್ಲ, ಆದರೆ ಪೈಪಿಂಗ್ ಹಾಕೋದೇನಿದೆ ಅದೇ ನೀಟ್ ಬರಲಿಲ್ಲ ಅಂದರೆ ಕಸ್ಟಮರೆಲ್ಲ ಎಷ್ಟೊಂದು ಬೈತಿರ್ತಾರೆ ಅಲ್ವಾ. ಹಾಗಾಗಿ ಪೈಪಿಂಗ್ ಈಜಿಯಾಗಿ ಹೇಗೆ ಹಾಕೋದು ಅಂತ ಹೇಳ್ತಾಯಿದ್ದೀನಿ ನೋಡಿ. ಮೊದಲಿಗೆ ಒಂದು ಉದ್ದ 1 ಇಂಚ್ ಆಗಬೇಕು, ಅಗಲ 1 ಇಂಚು, ಉದ್ದ ಅದು ಕೊಳ್ಳ ಸೈಜ್ ತೊಗೊಂಡ್ಬಿಟ್ಟು ಅದನ್ನು ಹಿಂಗೆ ಮೊದಲಿಗೆ ನಾನೇ ಡೈರೆಕ್ಟ ಹಚ್ತೀನಿ. ಡೈರೆಕ್ಟ ಇಟ್ಟು ಹಚ್ಕೊಳ್ಳಿ. ಡೈರೆಕ್ಟ್ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಇಟ್ಕೊಂಡು ಹಚ್ಕೊಂಡ್ರಿ ಅಂದರೆ ಪೈಪಿಂಗ್ ಕರೆಕ್ಟಾಗಿ ನೀಟಂಗೆ ಬರುತ್ತೆ. ಕಸ್ಟಮರ್ ಪೈಪಿಂಗ್ ನೋಡಿನೇ ನಂದು ಹೊಲಿಯಪ್ಪ ಅಂತಾರೆ. ಪೈಪಿಂಗೇ ಚೆನ್ನಾಗಿ ಬರಬೇಕು, ಎಲ್ಲ ಫಿನಿಶಿಂಗು ಪೈಪಿಂಗೇ ನೋಡ್ತಾರೆ ಜಾಸ್ತಿನೂ. ಸಾದಾ ಬ್ಲೌಸ್ ಈ ಕಡೆ ಎಲ್ಲ ಹಳ್ಳಿ ಕಡೆ ಎಲ್ಲ ಸಾದಾ ಬ್ಲೌಸ್ ಅಲ್ವಾ, ಸಾಡೆಗಿನೂ ಕಡಿಮೆ ಇರುತ್ತೆ. ಹಾಗಾಗಿ ಫಿನಿಶಿಂಗ್ ಕರೆಕ್ಟ್ ಬಂದರೆ, ಪೈಪಿಂಗು ನೀಟಾಗಿ ಬಂದರೆ ಕಸ್ಟಮರ್ ನೀವು ಕೇಳೋದೇ ಬೇಕಾಗಿಲ್ಲ, ಕಸ್ಟಮರ್ ತಾನಾಗೆ ಹುಡ್ಕೊಂಡು ಬರ್ತಾರೆ. ನೀವು ಅದನ್ನು ಮೇಲ್ ಪಾಯಿಂಟ್ ಚೆನ್ನಾಗಿ ಬರಬೇಕು ಅಂತಂದರೆ ಹೇಗೆ ಮಾಡಬೇಕು ನೋಡ್ಕೊಳ್ಳಿ. ಈ ಥರ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಲೀಡ್ ವೇನಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಕಾಣಿಸ್ತಿದೆ ಅನ್ಕೋತೀನಿ. ತೋರಿಸ್ತೀನಿ, ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ. ಈ ಥರ ಇದನ್ನು ಎಲ್ಲನೂ ಅದು ಒಳಗೆ ಅದೇನು ಬ್ಯಾಕ್ ಸೈಡ್ ಬಟ್ಟೆ ಇರುತ್ತಲ್ಲ, ಅದನ್ನು ಎಲ್ಲನೂ ಒಳಗೆ ಇಟ್ಕೊಂಡು ಈ ಥರ ಹೋಲ್ಡಲ್ಲೇ ಹೊಲಿಗೆನೇ ಬೀಳಬೇಕು ಅಂದರೆ ನೀಟಂಗೆ ಬರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನೋಡಿ, ಪೈಪಿಂಗ್ ಎಷ್ಟು ಚೆಂದ ಬರುತ್ತಂದರೆ ನೋಡಿ, ಪೈಪಿಂಗ್ ಚೆನ್ನಾಗಿ ಕುಣಿಸ್ಬೇಕು, ಅದೇ ಮೇಲ್ ಪಾಯಿಂಟ್ ಇರೋದು ಬ್ಲೌಸಿಗೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿದೆ ಪೈಪಿಂಗು, ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸಿದ್ರೆ ನೋಡಿ ಎಷ್ಟು ನೀಟ್ ಬರುತ್ತೆ. ಪೈಪಿಂಗ್ ಸಂದ್ರಿ ಇರುತ್ತಲ್ವ, ಅದು ಸಂದ್ರಿಗೆ ಬೀಳಬೇಕು. ಹೊಲಿಗೆ ಸಂದ್ರಿಗೆ ಬಿತ್ತು ಅಂದರೆ ಚೆನ್ನಾಗಿ ಬರುತ್ತೆ. ನೀವು ಅದನ್ನ ಸಂದ್ರಿಗೆ ಬೀಳೋ ಥರನ ಇಟ್ಕೊಳ್ಳೋದು ನಿಮ್ಮ ಕೈಯಲ್ಲಿರುತ್ತೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬಂದಿದೆ ಅಂದರೆ, ನನಗಂತೂ ನಾನು ಪೈಪಿಂಗ್ ಹಾಕೋಕ್ಕೆ ಫಸ್ಟ್ ಅಂತಲೇ ಅನ್ಬೋದು. ಆ ಥರ ನೀಟಂಗೆ ಬರುತ್ತೆ ನನ್ನ ಪೈಪಿಂಗ್ ಅಂತೂ. ನಿಮಗೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾನಂತೂ ಪೈಪಿಂಗ್ ಚೆನ್ನಾಗೇ ಹಾಕ್ತೀನಿ ಅಂತ ಬಿಲ್ಡಪ್ ಏನು ಕೊಡ್ತಿಲ್ಲ. ಬಟ್ ನನ್ನ ಪೈಪಿಂಗ್ ಹಾಕೋದು ಇಷ್ಟನೇ. ಅದನ್ನು ಎಲ್ಲರೂ ಹೀಗೆ ಕಲಿಬೇಕು ಅನ್ನೋದು ಒಂದು ಆಸೆ ಅಷ್ಟೇ ನೋಡಿ. ಈ ಥರ ಬಂತು ನನ್ನ ಬ್ಲೌಸ್ ಪೈಪಿಂಗು. ನೀವು ನೋಡ್ತಿರ್ಬೋದು ಎಷ್ಟು ರೌಂಡ್ ಶೇಪಾಗಿ ಬರುತ್ತೆ ಅಂದರೆ ನೀವು ನಂಬೋದೇ ಇಲ್ಲ ನೋಡಿ. ಇಷ್ಟ ನಿಮಗೆ ಮೊದಲಿಗೆಲ್ಲ ಕಷ್ಟ ಅಂತ ಅನ್ನಿಸ್ಬೋದು, ಆದರೆ ತುಂಬ ಈಸಿ ಇದೆ. ಅದೇನು ಕಷ್ಟ ಅಂತ ಏನಿಲ್ಲ. ನೀವು ನಾನು ಹೇಳಿದ ಮೆಥಡ್ ಥರನೇ ನೀವು ಫಾಲೋ ಮಾಡಿದರೆ ಅದೇ ಥರನೇ ಬರುತ್ತೆ ನಿಮ್ಮದು ಕೂಡ. ನಿಮ್ಮ ಬ್ಲೌಸಿಗೂ ಇದೇ ಫಿನಿಶಿಂಗ್ ಕೊಂಡಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದೇ ಥರ ನಿಮಗೂ ಕಲಿಬೇಕು ಅಂತ ಒಂದಿಡಿದೆ ಅಷ್ಟೇ.
ನೋಡಿ ನಾನು ಮತ್ತೊಂದು ಬ್ಲೌಸಿಗೆ ತೋರಿಸ್ತಾ ಇದ್ದೀನಿ ಪೈಪಿಂಗ್ ಅಷ್ಟೇ. ಎಲ್ಲರೂ ಪೈಪಿಂಗ್ ಮಾಡೋದು ಹೇಗೆ, ಎಷ್ಟು ಕಷ್ಟ ಇದೆಯಪ್ಪ ಪೈಪಿಂಗ್ದಲ್ಲಿ. ಪೈಪಿಂಗೇ ಬೇಡ, ನಾವು ಅಸ್ತ್ರ ಹಚ್ಚಿ ಬ್ಲೌಸ್ ಪೈಪಿಂಗ್ ಹಾಕೋದೇ ಬೇಡ, ಹಾಗೆ ಹೊಲಿತೀವಿ ಅಕ್ಕ, ಹಾಗೆ ಹೊಲಿತೀವಿ ಅಂತಾರೆ. ಈ ಹೊಲಿ ಕ್ಲಾಸಿಗೆ ಬಂದವರು ಕೂಡ ಹುಡುಗಿರು ಇರ್ತಾರಲ್ವ, ನಮ್ಗೆ ಗೋಟ್ ಹಚ್ಚೋಕ್ಕೆ ಬರಲ್ಲ, ನಾವು ಗೋಟ್ ಅಂತೀವಿ. ಬಟ್ ನೀವು ಪೈಪಿಂಗ್ ಅಂತಲೂ ಅಂದ್ಕೊಳ್ಳಿ, ಏನಾದರೂ ಅಂದ್ಕೊಳ್ಳಿ, ಅದಕ್ಕೆ ನಂಗೆ ಬರೋದೇ ಇಲ್ಲ ಅಕ್ಕ, ನಾನು ಬಟ್ಟೆ ಇದನ್ನು ಡಬ್ಬಲ್ ಹೊಲಿಗೆ ಹಾಕಿಬಿಟ್ಟೆ ಹೊಲಿತೀನಿ, ಇಲ್ಲ ಅಸ್ತ್ರಕ್ಕೆ ಹೊಲಿತೀನಿ, ಪೈಪಿಂಗ್ ಬರೋದೇ ಕಷ್ಟ ಅಕ್ಕ ಅಂತಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಪೈಪಿಂಗ್ ಹಾಕೋದೇನು ತುಂಬ ಕಷ್ಟ ಏನಲ್ಲ. ನೋಡಿ ನಾನು ತೋರಿಸ್ತಿದ್ದೀನಲ್ಲ, 2 ಬ್ಲೌಸಿಗೂ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಎಷ್ಟು ನೀಟ್ ಬರುತ್ತೆ ಅಂದರೆ ಪೈಪಿಂಗ್ ಅಷ್ಟು ಸೂಪರಾಗಿ ಬರುತ್ತೆ. ಪೈಪಿಂಗೇ ಮೇಲ್ ಪಾಯಿಂಟು. ನೋಡಿ ನೀವು ನೋಡ್ತಿರ್ಬೋದು, ನಮ್ಮ ಕೈಯಲ್ಲೇ ಇರುತ್ತೆ ಅದು, ಏನು ಹೆಚ್ಚು ಕಡಿಮೆ ಏನಿಲ್ಲ. ನಮ್ಮ ಕೈಲೇ ಆಗದೆ ಇರೋದೇನೂ ಇಲ್ಲ. ನಾವು ಅಂದ್ಕೊಂಡ್ರೆ ಎಲ್ಲನೂ ಸಾಧನೆ ಮಾಡ್ಬೋದು, ಅಷ್ಟೊಂದು ಇದಿದೆ. ನೋಡಿ ನೀವು ನೋಡ್ತಿರ್ಬೋದು, 2 ಬ್ಲೌಸಿಗೂ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ. ಚೆನ್ನಾಗಿದೆ ಕೂಡ. ನೋಡಿ ಇನ್ನೊಂದು ಬ್ಲೌಸು. ಆಮೇಲೆ ಇದು ನಾನು ಒಂದೇ ದಿನಕ್ಕೆ ಇಷ್ಟೊಂದು ಬ್ಲೌಸು ಹೊಲಿದಿರೋದು. ಇದನ್ನು ಅಷ್ಟೊಂದು ನಿಮಗೆಲ್ಲನೂ ಹೊಲಿಯೋದು ತೋರಿಸೋದಕ್ಕಾಗಲಿಲ್ಲ. ನೋಡಿ ಇದೊಂದು ಫೈನಲ್ ಆಯಿತು ಬ್ಲೌಸು. ನಾನು ಎಲ್ಲನೂ ಇದೇನು ಎಷ್ಟು ತೋರಿಸ್ತಾ ಇದ್ದೀನಲ್ವ, ಅಷ್ಟು ಐರನ್ ಮಾಡೋದಾಯಿತು, ಪಿಕೋ ಫಾಲ್ ಮಾಡೋದಾಯಿತು, ಬ್ಲೌಸ್ ಎಲ್ಲ ಹೊಲಿಯೋದು ಇತ್ತು. ಇಷ್ಟೆಲ್ಲನೂ ಒಂದೇ ದಿನಕ್ಕೆ ನಾನು ಮಾಡಿದ್ದೀನಿ, ಒಬ್ಬಳೇ ಮಾಡಿದ್ದೀನಿ, ಯಾರೂ ನನ್ನ ಹೆಲ್ಪಿಗೂ ಇಲ್ಲ ಕೂಡ. ಬಟನ್ ಹಚ್ಚೋದು ಮಾತ್ರ ಹೊರಗೆ ಕೊಡ್ತೀನಿ, ಬಟನ್ ಹಚ್ಚೋದು ಮಾತ್ರ ಹೊರಗಡೆ ಕೊಡ್ತೀನಿ, ಇಲ್ಲಾಂದರೆ ನಾನು ಎಲ್ಲನೂ ನಾನೇ ಮಾಡೋದು. ಬಟ್ ಮುಂಚೆನೂ ನಾನು ಬಟನ್ ಕೂಡ ನಾನೇ ಹಚ್ತಿದ್ದೆ, ಬಟ್ ಇವಾಗ ಇಲ್ಲ. ನಾನು ಬಟನ್ ಹಚ್ಚೋಕೆ ಕೊಡ್ತೀನಿ, ಇವಾಗ ಸದ್ಯಕ್ಕಂತೂ ಯಾರು ಹಚ್ಕೊಡ್ತಾಳೆ ಪಾಪ, ಅವಳು ಅರ್ಜೆಂಟ್ ಅಂದರೆ ಅರ್ಜೆಂಟು ಕೊಡ್ತಾಳೆ. ಅವಳು ಸುಮ್ಮನೆ ಹೇಳಬೇಕು ಅಂದರೆ ಅವಳಂತೂ ತುಂಬ ಸಪೋರ್ಟ್ ಮಾಡ್ತಿದ್ದಾಳೆ. ಅದೊಂದು ಕೆಲಸ ನನಗೊಂದು ಕಡಿಮೆನೇ ಆಗಿದೆ ಅಂತಲೇ ಅಂದ್ಕೊಳ್ಬೋದು. ನೋಡಿ ಐರನ್ ಮಾಡೋದು ಇಷ್ಟೆಲ್ಲನೂ ಇದೆ. ನನಗಂತೂ ಒಂದೇ ದಿನಕ್ಕೆ ಇಷ್ಟೊಂದು ಹಾಗೆ ಕೊಟ್ಟರೆ, ಇವು ಸಾರಿ ಬ್ಲೌಸ್ ಇದ್ದಾವಲ್ಲ, ಇವನ್ನೆಲ್ಲನೂ ಐರನ್ ಮಾಡಲೇಬೇಕಿತ್ತು, ಇಲ್ಲಾಂದರೆ ನೀಟಾಗಿ ಕಾಣಿಸೋದೇ ಇಲ್ಲ ಅಲ್ವಾ. ಎಷ್ಟು ಇದನ್ನು ಮಾಡಿದ್ಯಾ ಅಕ್ಕ, ಎಷ್ಟು ಇದನ್ನು ಮಾಡಿದ್ಯಾ ಅಂತಾರೆ. ನೋಡಿ ಅದಕ್ಕೆ ಹೇಳ್ತಾಯಿದ್ದೀನಿ, ಇವನ್ನೆಲ್ಲನೂ ಒಂದೇ ದಿನ ಐರನ್ ಮಾಡಬೇಕು. ಇವಾಗ ಮಾಡ್ತಿದ್ದೀನಿ ನೋಡಿ, ಇಷ್ಟನ್ನು ಎಲ್ಲನೂ ಐರನ್ ಮಾಡಿದೆ. ಪಿಕೋ ಫಾಲ್ ಮಾಡೋದಿತ್ತು, ಮತ್ತು ಹೊಲಿಯೋದಿತ್ತು, ಎಲ್ಲನೂ ಒಂದೇ ದಿನಕ್ಕೆ ಇಷ್ಟೊಂದು ಎಲ್ಲನೂ ಮುಗಿಸ್ಬೇಕಿತ್ತು. ಹಾಗಾಗಿ ಟೈಮೇ ಸಾಲಲ್ಲ ಅಲ್ವಾ. ಹೀಗಾಗಿ ಜಾತ್ರೆ ಬೇರೆ ಇರೋದ್ರಿಂದ ಇಷ್ಟೆಲ್ಲನೂ ನೋಡ್ತಿರ್ಬೋದು ಎಷ್ಟಿದಾವಂತ. ಎಲ್ಲನೂ ಒಂದೇ ದಿನ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದೇ ಅಂದರೆ ಮುಗೀತಲ್ವ, ಒಂದೊಂದೇ ಮಾಡೋದಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಾನು ಎಲ್ಲನೂ ಒಂದೇ ಇಟ್ಕೊಂಡಿದ್ದೀನಿ, ಎಲ್ಲನೂ ಒಂದೇ ಸತಿ ಮುಗಿಸ್ಬಿಡ್ಬೇಕು ಅಂತ ಐರನ್ ಮಾಡೋದಕ್ಕೆ. ನೋಡಿ ಎಲ್ಲನೂ ಹೊಲಿದ್ಬಿಟ್ಟು ಇಟ್ಟಿದ್ದೀವಿ, ಟಾಕ್ ಆಗಿದೆ. ಆದ್ರೂ ಅವರು ಒಯ್ಯೋಕ್ಕೆ ಬರ್ತಿಲ್ಲ, ಹೋದವ್ರು ದುಡ್ಡು ಕೊಡಲ್ಲ, ಕೊಟ್ಟವ್ರಿಗೆ ಹೊಲಿಯೋಕ್ಕಾಗಲ್ಲ. ಪಿಕೋ ನೋಡಿ, ಇವೆಲ್ಲ ಪಿಕೋ ಫಾಲು ಮಾಡಿಟ್ಟಿದ್ದೀನಿ, ನೀವು ನೋಡ್ತಿರ್ಬೋದು. ಎಷ್ಟು ನೋಡಿ ಇವೆಲ್ಲ ಕಟ್ಟಿಂಗು ಮಾಡಬೇಕು. ನೋಡಿ ಥ್ಯಾಂಕ್ ಯು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ನನ್ನ ಚಾನಲನ್ನು. ನೋಡಿ ಹೇಗಾಗಿದೆ ಅಂತ ಬ್ಲೌಸ್, ಹೇಗೆ ನೀವು ನೋಡಿಬಿಟ್ಟು ಕಲೀರಿ. ಥ್ಯಾಂಕ್ ಯು.